ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಈಗ ಬರ್ತಾ ಇರುವಂಥ ಎಕ್ಲಿಪ್ಸ್ ಸೀಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮೊದಲನೇದು ಲೂನಾರ್ ಎಕ್ಲಿಪ್ಸ್ ಇದೆ ಮಾರ್ಚ್ 14ನೇ ತಾರೀಕು, ಮಾರ್ಚ್ 14th. ಅದಾದಮೇಲೆ ಸೋಲಾರ್ ಎಕ್ಲಿಪ್ಸ್ ಇದೆ ಮಾರ್ಚ್ 29th. ಸೊ ಇಟ್ ಇಸ್ ಕೈಂಡ್ ಆಫ್ ಅ ಪೋರ್ಟಲ್. ಈ ಸಮಯದಲ್ಲಿ ಈ ಎಕ್ಲಿಪ್ಸ್ ಸೀಸನಲ್ಲಿ ಆ್ಯಂಡ್ ಆಲ್ಸೋ ಫುಲ್ ಮೂನ್, ನ್ಯೂ ಮೂನ್, ಅದ್ರ ಜೊತೆಗೆ ಮರ್ಕ್ಯುರಿ ರೆಟ್ರೋಗ್ರೇಡ್ ಇದೆ, ಅದ್ರ ಜೊತೆಗೆ ವೀನಸ್ ರೆಟ್ರೋಗ್ರೇಡಲ್ಲಿದೆ. ಸೊ ಲಾಡ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಈ ಸಮಯದಲ್ಲಿ astrologically speaking. ಸೊ ಇದೆಲ್ಲನೂ ಜೊತೆಗೆ ಎಕ್ಲಿಪ್ಸು ನಮ್ಮ ಲೈಫಲ್ಲಿ ಈ ಸದ್ಯಕ್ಕೆ ಮೇ ಬಿ ನೆಕ್ಸ್ಟ್ 30 days ಆರ್ ಮೇ ಬಿ ನೆಕ್ಸ್ಟ್ 20-25 days ತನಕ ಎನರ್ಜೀಸ್ ಯಾವ ರೀತಿ ಇದೆ, ಸೊ ಹೌ ವಿಲ್ ಇಟ್ ಎಫೆಕ್ಟ್, ನಮಗೆ ಏನಂತ ತಿಳ್ಕೊಳ್ಬೇಕು, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನದ್ರ ಬಗ್ಗೆ ಅಲರ್ಟ್ ಮಾಡ್ತಿದ್ದಾರೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಈ ಡೆಕ್ ಗ್ರೂಪ್ 1, ಈ ಡೆಕ್ ಬಂದು ಗ್ರೂಪ್ 2. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರ್ ಆಗಿ ಎನರ್ಜಿ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ರೀಸೆಂಟಾಗಿ ಕೂಡ ಈ ಮರ್ಕ್ಯುರಿ ರೆಟ್ರೋಗ್ರೇಡು ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಮೆಸೇಜಸ್ಸು ಅಥವಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಕ್ಲಿಕ್ ಮಾಡಿ ಆ ವಿಡಿಯೋನು ಕೂಡ ನೋಡಿ. ಯು ವಿಲ್ ಹ್ಯಾವ್ ಅಡಿಷ್ನಲ್ ಇನ್ಫಾರ್ಮೇಷನ್. ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ವಿ ವಿಲ್ ಸ್ಟಾರ್ಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ. ಆಲ್ರೈಟ್, ಸೊ ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಎಕ್ಲಿಪ್ಸಸ್ಸು, ಎನರ್ಜೀಸು ಎಲ್ಲ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರುವಂಥದ್ದು ರೆಸ್ಟ್ ಅಂತ ಹೇಳಿ. ಟೇಕ್ ಅ ಲಾಡ್ ಆಫ್ ರೆಸ್ಟ್, ಡ್ರಿಂಕ್ ಅ ಲಾಡ್ ಆಫ್ ವಾಟರ್, ಹೈಡ್ರೇಟ್ ಯುವರ್ ಸೆಲ್ಫ್. ಅದು ಮೊದಲನೇದಾಗಿ ಬರ್ತಾ ಇರುವಂಥ ಮೆಸೇಜಸ್ಸು. ಎನರ್ಜೀಸು ತುಂಬ ಹೈ ಇರೋದು, ಮೇ ಬಿ ನಿಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗ್ತಾ ಇರ್ಬೋದು. ಮೇ ಬಿ ದರ್ ಇಸ್ ಸಮ್ ಕೈಂಡ್ ಆಫ್ ಆಕ್ಟಿವೇಶನ್ ನಿಮ್ಮ ಒಳಗಡೆ, ಅಥವಾ ದೇರ್ ಇಸ್ ದಿಸ್ ಇನ್ಕ್ರೀಸ್ಡ್ ಅವೇರ್ನೆಸ್ ಇರ್ಬೋದು. ಬಟ್ ಓವರ್ ಆಲ್ ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದು ನಿಮ್ಮ ಗಮನಕ್ಕೆ ತರ್ತಾ ಇರೋವಂಥದ್ದು ನಿಮ್ಮ ಹೆಲ್ತ್ನ. ರೆಗ್ಯುಲರ್ ಆಗಿಂತ ಇಫ್ ಯು ಫೀಲ್ ಟಯರ್ಡ್ ಅಥವಾ ಬಾಡಿ ಪೇನು, ಆಲ್ರೆಡಿ ಪೇನ್ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗೋದು, ಫ್ಲೇರಿಂಗ್ ಅಪ್, ಲೈಕ್ ಯುವರ್ ಪೇನ್ ಇಸ್ ಫ್ಲೇರಿಂಗ್ ಅಪ್, ಆ ಥರ ಸಿಚುವೇಶನ್ ಏನಾದರೂ ಇದ್ದರೆ ಪ್ಲೀಸ್ ಕನ್ಸಲ್ಟ್ ದ ಡಾಕ್ಟರ್, ಟೇಕ್ ಪ್ರಾಪರ್ ಮೆಡಿಕಲ್ ಕೇರ್, ಟೇಕ್ ಪ್ರಾಪರ್ ರೆಸ್ಟ್, ಡ್ರಿಂಕ್ ಗುಡ್ ಅಮೌಂಟ್ ಆಫ್ ವಾಟರ್, ಮತ್ತು ಹೆಲ್ದಿಯಾಗಿ ಊಟ ಮಾಡೋದು, ಹೆಲ್ದಿಯಾಗಿರೋಂಥ ಡಯಟ್ನ ಫಾಲೋ ಮಾಡೋದು, ಸಿಂಪಲ್ ಆಗಿರೋಂಥ ಊಟಗಳನ್ನ ತಿನ್ನೋದು, ಎಸ್ಪೆಷಲಿ ಎಕ್ಲಿಪ್ಸ್ ಡೇ ದಿನ ಟು ಕೀಪ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ಸ್ಮೂತ್ ಆ್ಯಂಡ್ ರನ್ನಿಂಗ್. ಸೊ ಮೊದಲನೇದು ನಿಮಗೆ ಹೇಳ್ತಾ ಇರೋದು ಲೈಕ್ ಟೇಕ್ ಕೇರ್ ಆಫ್ ಯುವರ್ ಫುಡ್ ಹ್ಯಾಬಿಟ್ಸ್, ಟೇಕ್ ಕೇರ್ ಆಫ್ ಯುವರ್ ಡಯಟ್. ರೆಸ್ಟ್ ಬೇಕಿದ್ದರೆ, ಅಡಿಷ್ನಲ್ ರೆಸ್ಟ್ ತೊಗೊಳ್ಬೇಕಂತಿದ್ರೆ ಖಂಡಿತ ತೊಗೊಳ್ಳಿ. ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದು ಅಥವಾ ಯಾಕೆ ನನಗೆ ಸುಸ್ತಾಗ್ತಾ ಇದೆ, ಇವತ್ತೇನಂತ ಕೆಲಸ ಮಾಡಿಲ್ವಲ್ಲ ಅಂತ ಹೇಳಿ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೊಳ್ಳೋದು, ಇಷ್ಟು ಮಾಡೋಕ್ಕಾಗಲ್ವಾ ಅಂತೆಲ್ಲ. ಸೊ ಡೋಂಟ್ ಡೂ ದ್ಯಾಟ್. ಸೊ ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಆಲ್ಸೋ ಡೋಂಟ್ ಹೆಸಿಟೇಟ್. ಮೆಡಿಕಲ್ ಕನ್ಸಲ್ಟೇಷನ್ ಬೇಕಿದ್ರೆ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಾಗ್ತಿದೆ ಅಂತ ತಿಳ್ಕೊಳ್ಬೇಕಿದ್ರೆ ಪ್ಲೀಸ್ ಡೂ ಸೊ. ಯಾಕೆಂದರೆ ಅದು ಜಸ್ಟ್ ಟು ಬಿ ಶ್ಯೂರ್. ಓಕೆ, ಮೊದಲನೇ ಕಾರ್ಡ್ ಬರ್ತಾ ಇರೋದು ನಿಮಗೆ ಗಾಬ್ಲಿನ್ಸ್ ಆ್ಯಂಡ್ ನಂಬರ್ 5. ಲಾಡ್ ಆಫ್ ಚೇಂಜಸ್ ಗ್ರೂಪ್ ನಂಬರ್ 1. ಸೊ ನಿಮ್ಮ ಬಾಡಿನಲ್ಲಿ, ನಿಮ್ಮ DNA ಸ್ಟ್ರಕ್ಚರಲ್ಲಿ ಅಥವಾ ನಿಮ್ಮ ಒಳಗಡೆ ದೆರ್ ಇಸ್ ಲಾಡ್ ಆಫ್ ಆಕ್ಟಿವೇಶನ್ ಅಥವಾ ಎನರ್ಜೀಸ್ ನಿಮ್ಮ ಥ್ರೂ ಮೂವ್ ಆಗ್ತಾ ಇರೋದು. ಇಟ್ ಈಸ್ ಪ್ರಾಬಬ್ಲಿ ಬ್ರಿಂಗಿಂಗ್ ಹಳೆ ನೆನಪುಗಳು ಅಥವಾ ಹಳೆ ಊಂಡ್ಸು ಅಥವಾ ಹಳೆ ಮೆಮರೀಸು ಸರ್ಫೇಸಿಗೆ ಬರೋ ಚಾನ್ಸಸ್ ಇರುತ್ತೆ. ಎಮೋಷನ್ಸ್ ಸ್ವಲ್ಪ ಹೈ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ನಂಬರ್ 11. ಇದೆಲ್ಲ ಆಗ್ತಾ ಇರೋದು ನಿಮ್ಮ ಈ ನ್ಯೂ ಬಿಗಿನಿಂಗಿಗೆ ಸಪೋರ್ಟ್ ಮಾಡೋದಕ್ಕೆ, ಹಳೆ ಎನರ್ಜೀಸ್ನೆಲ್ಲ ರಿಲೀಸ್ ಮಾಡಿ ನಿಮ್ಮನ್ನು ಪ್ರಿಪೇರ್ ಮಾಡೋದಕ್ಕೆ, ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. ಕೆಲವೊಂದು ಡಿಸಿಷನ್ಸ್ ತೊಗೊಳ್ಬೇಕು ಅನ್ನೋವಂಥ ಒಂದು ಅರ್ಜೆನ್ಸಿ, ಲೈಕ್ ಯು ಮೇ ಫೀಲ್ ಲೈಕ್ ಐ ಹ್ಯಾವ್ ಟು ಡಿಸೈಡ್ ಸಮಥಿಂಗ್ ಅನ್ನೋದ್ರ ಬಗ್ಗೆ ಜೀವನದಲ್ಲಿ ಈಗ ಸದ್ಯದಲ್ಲಿ ನಿಮಗೆ ಸ್ವಲ್ಪ ಫ್ರಸ್ಟ್ರೇಷನ್ ಕೊಡ್ತಾ ಇರೋಂಥ ಸಿಚುವೇಶನ್ ಬಗ್ಗೆ ಐ ಹ್ಯಾವ್ ಟು ಮೇಕ್ ಸಮ್ ಕೈಂಡ್ ಆಫ್ ಡಿಸಿಷನ್, ಹೀಗೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಕೆಲವರು ಡಿಸಿಷನ್ಸ್ ತೊಗೊಳ್ತಿರ್ಬೋದು ಅಥವಾ ಆಲ್ರೆಡಿ ಪ್ಲ್ಯಾನ್ ಮಾಡ್ತಿರ್ಬೋದು ಕೆಲವೊಂದು ಡಿಸಿಷನ್ಸ್ ತೊಗೊಳಕ್ಕೆ. ಹೆಲ್ತ್ ರಿಲೇಟೆಡ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು. ಬಟ್ ಇಟ್ ಈಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಆಲ್ಸೋ ಮಾಡ್ರೇಷನ್ ಈಸ್ ದ ಕೀ ಅಂತ ಹೇಳ್ತಾ ಇರೋದು. ಮಾಡ್ರೇಷನ್ ಅಂದರೆ ನಾಟ್ ಟು ಮಚ್, ನಾಟ್ ಟು ಲಿಟಲ್. ಓಕೆ, ಓವರಾಗಿ ತಿನ್ನೋದಲ್ಲ, ಅಂಡರಾಗಿ ತಿನ್ನೋದಲ್ಲ, ಓವರಾಗಿ ಮಾತಾಡೋದಲ್ಲ ಅಥವಾ ಏನು ಮಾತಾಡ್ದೇ ಇರೋದಲ್ಲ, ಓವರಾಗಿ ಎಕ್ಸೈಟ್ ಆಗೋದಲ್ಲ ಅಥವಾ ಸಿಕ್ಕಾಪಟ್ಟೆ ಡಲ್ಲಾಗಿರೋದೂ ಅಲ್ಲ. ಸೊ ಡೋಂಟ್ ಓವರ್ ಇಂಡಲ್ಜ್ ಅಂತ ಹೇಳ್ತಾ ಇರೋದು. ಲೆಟ್ ಎವ್ರಿಥಿಂಗ್ ಬಿ ಇನ್ ಮಾಡ್ರೇಷನ್ ಅಂತ ಹೇಳ್ತಾ ಇರೋದು ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಏನನ್ನು ಎಕ್ಸ್ಪ್ರೆಸ್ ಮಾಡಬೇಕನ್ನಿಸ್ತಾ ಇದೆ, ಇಫ್ ಜನರು ಅವೈಲೇಬಲ್ ಇಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಅಂದರೆ, ಸೊ ಟೇಕ್ ಟೈಮ್, ಲೈಕ್ ಜರ್ನಲ್ ಮಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ಬರೆಯೋದಕ್ಕೆ. ಸ್ಲೋ ಮೂವ್ಮೆಂಟ್ ಗ್ರೂಪ್ ನಂಬರ್ 1, ಲೈಕ್ ಯು ಆರ್ ಮೂವಿಂಗ್. ಸೊ ಈ ಪೀರಿಯಡಲ್ಲಿ ನಿಮಗೆ ಏನು ಮೂವ್ಮೆಂಟ್ ಇಲ್ಲ, ಸ್ಟ್ಯಾಗ್ನೆನ್ಸಿ ಥರ ಅಥವಾ ಸ್ಟಿಲ್ನೆಸ್ ಅನ್ನೋ ಥರ ಅನಿಸಿದ್ರೆ ಯು ಆರ್ ಆ್ಯಕ್ಚುಲಿ ಮೂವಿಂಗ್. ಬಟ್ ಮೂವ್ಮೆಂಟ್ ಬಂದು ಎನರ್ಜೆಟಿಕಲಿ ಯು ಆರ್ ಮೂವಿಂಗ್. ಓಕೆ,
ಫಿಸಿಕಲಿ ಅಂಥ ಮೂವ್ಮೆಂಟ್ ಕಾಣಿಸ್ಲಿಲ್ಲ ಅಂದರೂ ನೆಕ್ಸ್ಟ್ 15 ಡೇಸಲ್ಲಿ ಯು ಆರ್ ಎನರ್ಜೆಟಿಕಲಿ ಸ್ಟಿಲ್ ಮೂವಿಂಗ್. ಈ ಗಾಬ್ಲಿನ್ ಎನರ್ಜಿ, ದಿಸ್ ಇಸ್ ದ ಕೆಸರು ಅಂತ ಏನು ಹೇಳ್ತೀವಿ, ಕೆಸರಲ್ಲಿ ಕಾಲು ಸಿಕ್ಕಾಕೊಂಡಿರುವಂಥ ಒಂದು ಎನರ್ಜಿ ಇದು. ಆ್ಯಂಡ್ ಆಲ್ಸೋ ನಾಟ್ ವೆರಿ ಫೇವ್ರಬಲ್ ಎನರ್ಜಿ. ನಮಗೆ ಬೇಕಾಗಿರುವಂಥ ಜನರಲ್ಲ ಇದು, ನಮಗೆ ಬೇಕಾಗಿರುವಂಥ ಕೆಲಸ ಅಲ್ಲ ಇದು, ನಮಗೆ ಸಪೋರ್ಟ್ ಮಾಡುವಂಥ ಎನರ್ಜಿ ಅಲ್ಲ ಇದು. ಸೊ ಇದರಿಂದ ನಾವು ದೂರ ಹೋಗ್ತಾ ಇರೋದು. ಬಟ್ ಇದರಿಂದ ಜಗಳ ಮಾಡಿಕೊಂಡು ಅಥವಾ ಆರ್ಗ್ಯುಮೆಂಟಿಂದ ದೂರ ಹೋಗ್ತಾ ಇರೋದಲ್ಲ, ಅಥವಾ ಕೋಪದಿಂದ ದೂರ ಹೋಗ್ತಾ ಇರೋದಲ್ಲ, ಅಂಡರ್ಸ್ಟ್ಯಾಂಡಿಂಗಿಂದ ಓಕೆ ದಿಸ್ ಇಸ್ ನಾಟ್ ಫಾರ್ ಮೀ ಅನ್ನೋಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು ಯು ಆರ್ ಕೈಂಡ್ ಆಫ್ ಗೆಟಿಂಗ್ ಇನ್ ಟು ಬ್ಯಾಲೆನ್ಸ್ ಆ್ಯಂಡ್ ದೆನ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ಸೊ ಎನರ್ಜೆಟಿಕಲಿ ಈ ಅನ್ನೆಸೆಸರಿ ವಿಚಾರ ಎಲ್ಲ ನಿಮ್ಮ ಲೈಫಿಂದ ಈಗ ರಿಲೀಸ್ ಆಗ್ತಾ ಇರೋಂಥ ಒಂದು ಸಿಚುವೇಶನು. ಬ್ಯೂಟಿಫುಲ್. ವಿ ಹ್ಯಾವ್ ಕ್ಲೀನಿಂಗ್ ಹೌಸ್. ಯು ಮೇ ಫೀಲ್ ಲೈಕ್ ಯು ಹ್ಯಾವ್ ಟು ಕ್ಲೀನ್, ಮನೆ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ಬೋದು. ಅನ್ನೆಸೆಸರಿ ಜಂಕ್ ಐಟಮ್ಸ್ ಎಲ್ಲ ತೆಗೆದು ಬಿಸಾಕಬೇಕು ಅಂತ ಅನಿಸ್ಬೋದು. ಹಳೆ ಐಟಮ್ಸು, ಹಳೆ ಫೋಟೋಸು, ಹಳೆ ಲೆಟರ್ಸು, ಹಳೆ ಲೈಕ್ ವರ್ಕ್ ಆಗದೆ ಇರೋವಂಥ ವಾಲ್ ಕ್ಲಾಕ್ಸು, ವಾಚಸ್ಸು, ಮೇ ಬಿ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್, ಸುಮ್ಮನೆ ಒಂದು ಕಾರ್ನರಲ್ಲಿದೆ, ಅದಕ್ಕೇನು ಪರ್ಪಸ್ ಅಂತಲೇ ಗೊತ್ತಿಲ್ಲ ನಮಗೆ. ಸೊ ಯು ಆರ್ ಜಸ್ಟ್ ಕ್ಲೀನಿಂಗ್ ಆ್ಯಂಡ್ ಕ್ಲೆನ್ಸಿಂಗ್, ಎನರ್ಜೆಟಿಕಲಿ ಕ್ಲೆನ್ಸಿಂಗ್ ಆ್ಯಂಡ್ ಫಿಸಿಕಲಿ ಕ್ಲೆನ್ಸಿಂಗ್ ಆಲ್ಸೋ. ಸೊ ಈ ಕ್ಲೆನ್ಸಿಂಗ್ ಕ್ಲಿಯರಿಂಗ್ ಮಾಡಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮಗೆ ಜಾಸ್ತಿ ಆಗ್ಬೋದು. ಸೊ ಪೇ ಅಟೆನ್ಷನ್ ಈ ಥರ ಎಲ್ಲ ಅರ್ಜಸ್ ಬಂದಾಗ, ಬಿಕಾಸ್ ಇದು ಸಿಂಬಾಲಿಕಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಗೈಡ್ ಮಾಡ್ತಾ ಇರೋದು ಟು ಕ್ಲಿಯರ್ ಆ್ಯಂಡ್ ಮೇಕ್ ಸ್ಪೇಸ್ ನಿಮ್ಮ ಈ ಬ್ಯೂಟಿಫುಲ್ ಮೂವ್ಮೆಂಟ್ಗೆ, ಈ ಮೊಮೆಂಟಮ್ಗೆ. ಲಿಸನಿಂಗ್, ಬಿ ವೆರಿ ಪೇಷಂಟ್. ಗ್ರೂಪ್ ನಂಬರ್ 1, like stay calm, stay patient, don't panic in case energies ಎಲ್ಲ ಹೆವಿ ಇದ್ದರೆ, ಎಮೋಷನ್ಸ್ ಎಲ್ಲ ಹೆವಿ ಅನ್ನಿಸ್ತಾ ಇದ್ದರೆ, ಹಳೆ ನೆನಪುಗಳು ಅಥವಾ ಹಳೇದೇನಾದರೂ ಮರುಕಳಿಸ್ತಿದೆ ಅಂತಂದರೆ ಡೋಂಟ್ ಓವರ್ ಥಿಂಕ್ ಆರ್ ಡೋಂಟ್ ಪ್ಯಾನಿಕ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಅದೆಲ್ಲ ಸರ್ಫೇಸಿಗೆ ಬರ್ತಾ ಇರೋದು ಅಥವಾ ಅದೆಲ್ಲ ಮೇಲೆ ಬರ್ತಾ ಇರೋದು, ಸೊ ದಟ್ ನೀವು ಅದನ್ನು ಫಿಲ್ಟರ್ ಮಾಡಿ ಅದನ್ನು ತೆಗೆದು ಅದನ್ನು ರಿಲೀಸ್ ಮಾಡಲಿ ಅಂತ ಹೇಳಿ ನಿಮಗೆ ಟಾರ್ಚರ್ ಮಾಡಬೇಕು ಅಥವಾ ನಿಮಗೆ ಹಿಂಸೆ ಕೊಡಬೇಕು ಅನ್ನೋ ಉದ್ದೇಶ ಯೂನಿವರ್ಸಿಗಿಲ್ಲ. ಇದೆಲ್ಲ ನಿಮ್ಮನ್ನು ಎನರ್ಜೆಟಿಕಲಿ, ಫಿಸಿಕಲಿ, ಸ್ಪಿರಿಚುವಲಿ ನಿಮ್ಮನ್ನ ಕ್ಲೆನ್ಸ್ ಮಾಡ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಫೀಲ್ ಸೋ ಮಚ್ ಗುಡ್ ಆ್ಯಂಡ್ ಸೋ ಮಚ್ ಬೆಟರ್ ಆ್ಯಂಡ್ ಸೋ ಮಚ್ ಸ್ಟ್ರಾಂಗರ್ ನೀವು ಮುಂದೆ ಹೋಗ್ತಾ ಇರೋವಂಥ ಡೈರೆಕ್ಷನಲ್ಲಿ, ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ಆ್ಯಂಡ್ ಆಲ್ಸೋ ಇಲ್ಲಿ ಲಿಸ್ನಿಂಗ್ ಕಾರ್ಡ್ ಬಂದಿರೋದು, ಇಟ್ ಈಸ್ ಅಬೌಟ್ ಅಬ್ಸರ್ವಿಂಗ್ ಆ್ಯಂಡ್ ಲಿಸನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಸಮಯದಲ್ಲಿ ಏನು ರಿಲೀಸ್ ಮಾಡಬೇಕು ಅಂತ ಹೇಳಿ ನಿಮ್ಮ ಫಿಸಿಕಲ್ ಬಾಡಿ ಹೇಳ್ತಾ ಇದೆ, ನಿಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಹೇಳ್ತಾ ಇದೆ. ಜಸ್ಟ್ ಪೇಯಿಂಗ್ ಅಟೆನ್ಷನ್. ಇಲ್ಲಿ ಆ್ಯಕ್ಷನ್ ಯಾವ ಕಾರ್ಡಲ್ಲೂ ಇಲ್ಲ. ಇಟ್ ಈಸ್ ವೆರಿ ಸ್ಲೋ ಮೂವಿಂಗ್ ಎನರ್ಜಿ ಆ್ಯಂಡ್ ಪೇಯಿಂಗ್ ಅಟೆನ್ಷನ್. ಆ್ಯಂಡ್ ಆಲ್ಸೋ ಎಲಿಫೆಂಟ್ ಬಂದು ಇಟ್ ಈಸ್ ನಮ್ಮ ಗಣೇಶನ ಎನರ್ಜಿ, ಲೈಕ್ ಕ್ಲೆನ್ಸಿಂಗ್, ಅಬ್ಸ್ಟಕಲ್ಸ್ನ ರಿಮೂವ್ ಮಾಡ್ತಾ ಇರೋದು, ಏನು ಬ್ಲಾಕೇಜಸ್ ಇದೆ ಆ ಬ್ಲಾಕೇಜ್ನ ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ಅಗೇನ್ ಲೈಕ್ ಹಳೇದೇನಾದರೂ ಬಂದಾಗ ಸರ್ಫೇಸ್ಗೆ ಎಮೋಷನ್ಸ್ ಇರ್ಬೋದು, ಹಳೆ ನೆನಪುಗಳಿರ್ಬೋದು, ಅದರಿಂದ ನೀವು ಓಡೋಗ್ಲಿ ಅಂತಲ್ಲ ಅಥವಾ ಅದನ್ನು ಮತ್ತೆ ಸಪ್ರೆಸ್ ಮಾಡಲಿ ಅಂತಲ್ಲ, ನೀವು ಅದನ್ನು ರಿಲೀಸ್ ಮಾಡಲಿ ಅಂತ ಹೇಳಿ, ಸೊ ದಟ್ ಯುವರ್ ಎನರ್ಜಿ ಇಸ್ ಪ್ಯೂರಿಫೈಡ್. ಯು ಆರ್ ಗೋಯಿಂಗ್ ಥ್ರೂ ಅ ಪ್ಯೂರಿಫಿಕೇಷನ್ ಪ್ರಾಸೆಸ್ ನೆಕ್ಸ್ಟ್ 15-20 ಡೇಸಲ್ಲಿ ಥ್ರೂ ಔಟ್ ದಿಸ್ ಎಕ್ಲಿಪ್ಸ್ ಸೀಸನ್. ಸೊ ದಟ್ ಈ ಎಕ್ಲಿಪ್ಸ್ ಸೀಸನಿಂದ ನೀವು ಆಚೆ ಬರ್ತಾ ಯು ವಿಲ್ ಫೀಲ್ ಸೋ ಮಚ್ ಗುಡ್, ಸೋ ಮಚ್ ಸ್ಟ್ರಾಂಗರ್, ಸೋ ಮಚ್ ಬೆಟರ್, ಸೋ ಮಚ್ ಆಫ್ ಕ್ಲಾರಿಟಿ ನಿಮ್ಮ ಮೈಂಡಲ್ಲಿ ಬಂದಿರೋವಂಥದ್ದು. ಸೊ ಆ್ಯಸ್ ಆಫ್ ನೌ and also temperance card bandu, this is about healing, this is about balance. Don't overdo anything, don't over indulge. ಯಾವ್ದ್ರಲ್ಲೂ ಓವರ್ ಇಂಡಲ್ಜೆನ್ಸ್ ಮಾಡ್ದಿರಾ, ಓವರ್ ಥಿಂಕ್ ಮಾಡ್ದಿರಾ, ಕೆಲವೊಂದನ್ನ ಅಕ್ಸೆಪ್ಟ್ ಮಾಡಿ ರಿಲೀಸ್ ಮಾಡುವಂಥ ಸಮಯ. ಆ್ಯಂಡ್ ಆಲ್ಸೋ 2 of Pentacles ಬಂದು, ದಿಸ್ ಇಸ್ ಲೈಕ್ ವೇಯಿಂಗ್ ಪ್ರೋಸ್ ಆ್ಯಂಡ್ ಕಾನ್ಸ್. ಲೈಕ್ ಓವರ್ ಥಿಂಕಿಂಗ್ ಎನರ್ಜಿ, ಯಾವುದು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಬಟ್ ವಿ ಆರ್ ಟ್ರೈಂಗ್ ಟು ರಿಲೀಸ್ ಆರ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ವಿ ಆರ್ ಟ್ರೈಂಗ್ ಟು ಅಬ್ಸರ್ವ್, ಲಿಸನ್, ಬಟ್ ನಾಟ್ ಮಚ್ ಆ್ಯಕ್ಷನ್ ನಿಮ್ಮ ಎನರ್ಜಿನಲ್ಲಿ. ಇಟ್ ಈಸ್ ಬಿಕಾಸ್ ಲೂನಾರ್ ಎಕ್ಲಿಪ್ಸು ನಿಮ್ಮ ಎನರ್ಜಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇರೋವಂಥದ್ದು. ಸೊ ಈ ಲೂನಾರ್ ಎಕ್ಲಿಪ್ಸ್ ನಿಮಗೆ ಏನು ಮಾಡ್ತಾ ಇದೆ ಅಂತಂದರೆ, ನಿಮ್ಮ ಒಳಗಡೆ ನೀವು ಹೋಗಿ ಎಲ್ಲಿ ಏನನ್ನು ನಾವು ಇದುವರೆಗೂ ನೋಡಿಲ್ಲ ಅಥವಾ ಅಬ್ಸರ್ವ್ ಮಾಡಿಲ್ಲ, ಅಥವಾ ಅಬ್ಸರ್ವ್ ಮಾಡಿದ್ರು ಇದು ಟೈಮ್ ಅಲ್ಲ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಯಾವುದನ್ನು ಆ ಬ್ಯಾಕ್ ಬರ್ನರಿಗೆ ಹಾಕಿದ್ವಿ, ಯಾವುದ್ರ ಮೇಲೆ ನಾವು ಅದು ಎಕ್ಸಿಸ್ಟೆನ್ಸಲ್ಲಿ ಇಲ್ಲ ಅಂತ ಹೇಳಿ ಕವರ್ ಮಾಡೋ ಪ್ರಯತ್ನ ಪಟ್ಟಿದ್ವಿ, ಅದು ಸರ್ಫೇಸಿಗೆ ಬಂದು ನಿಮಗೆ ಲೈಕ್ ಗಿವಿಂಗ್ ಒನ್ ಲಾಸ್ಟ್ ಸಲ ಮತ್ತೆ ಮೇಲ್ ಬಂದು ಇಟ್ ಈಸ್ ಟೆಲಿಂಗ್ ಯು ಓಕೆ ಇಟ್ ಇಸ್ ಟೈಮ್ ಟು ಅಡ್ರೆಸ್. ಯಾಕೆಂದರೆ ಇದು ನಮಗೆ ಉಪಯೋಗ ಇಲ್ಲ ಇನ್ನು. ಸೊ ವಿ ಹ್ಯಾವ್ ಟು ರಿಲೀಸ್, ವಿ ಹ್ಯಾವ್ ಟು ಕ್ಲೆನ್ಸ್, ವಿ ಹ್ಯಾವ್ ಟು ಕ್ಲಿಯರ್ ನಮ್ಮ ಔರಾ, ನಮ್ಮ ಎನರ್ಜಿ, ನಮ್ಮ ಎಮೋಷನ್ಸು ಎಲ್ಲನೂ ಕ್ಲಿಯರ್ ಮಾಡಿ, ನಮ್ಮ ಬ್ಲಾಕೇಜಸ್ ಏನಿದೆ ಅದನ್ನು ರಿಲೀಸ್ ಮಾಡಿ, ವಿ ಆರ್ ಕೈಂಡ್ ಆಫ್ ಪ್ರಿಪೇರಿಂಗ್ ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ಮುಂದೆ ಹೋಗೋದಕ್ಕೆ ನಮ್ಮ ನೆಕ್ಸ್ಟ್ ಚಾಪ್ಟರ್ಗೆ. ಸೊ ದಿಸ್ ಎಂಟೈರ್ ಎಕ್ಲಿಪ್ಸ್ ಸೀಸನ್ ಮತ್ತು ಈ ರೆಟ್ರೋಗ್ರೇಡ್ಗಳು ಏನೆಲ್ಲ ನಡೀತಿದೆ ಈ ಸಮಯದಲ್ಲಿ, ಎಸ್ಪೆಷಲಿ ಲೂನಾರ್ ಎಕ್ಲಿಪ್ಸು ನಿಮಗೆ ಈ ಕ್ಲೆನ್ಸಿಂಗ್ ಪ್ರಾಸೆಸಲ್ಲಿ ಸಪೋರ್ಟ್ ಮಾಡ್ತಾ ಇರೋದು. ಸೊ ಡೋಂಟ್ ವರಿ, ಎಮೋಷನ್ಸ್ ಎಲ್ಲ ಹೈ ಆಗಿದ್ರು ಲೈಕ್ ಜರ್ನಲ್ ಮಾಡಿ, ಸೆಲ್ಫ್ ಕೇರ್ ಪ್ರಾಕ್ಟೀಸ್ ಮಾಡಿ, ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಇಷ್ಟ ಇರುವಂಥ ಕೆಲಸಗಳು ಜಾಸ್ತಿ ಮಾಡಿ,
ಗೋ ರಿಲ್ಯಾಕ್ಸ್, ಈ ಸ್ಪಾಗೆ ಹೋಗೋದು, ಬಾಡಿ ಮಸಾಜ್ಗೆ ಹೋಗೋದು, ಅಥವಾ ಜನರಲ್ ಆಗೇ ಜಸ್ಟ್ ಸ್ಪೆಂಡ್ ಟೈಮ್ ಹೊರಗಡೆ ಅಥವಾ ನೇಚರಲ್ಲಿ, ಅಥವಾ ನೇಚರ್ ಆಕ್ಸಸ್ ಇಲ್ಲ ಅಂದರೆ ಮನೆ ಹತ್ರ ಪಾರ್ಕ್ ಇದ್ದರೆ, ಸೊ ಸ್ಪೆಂಡ್ ಟೈಮ್ ನಿಮಗೆ ಖುಷಿ ಕೊಡುವಂಥ ಜಾಗಗಳಲ್ಲಿ. ಕೆಲವರಿಗೆ ಲೈಬ್ರರಿ ಇಷ್ಟ ಆದರೆ ಹೋಗಿ ಲೈಬ್ರರಿಲಿ ಕೂತು ಒಳ್ಳೆ ಒಂದು ಪುಸ್ತಕ ಓದುವಂಥದ್ದು. ಜರ್ನಲಿಂಗ್ ಈಸ್ ವಾಟ್ ಈಸ್ ಹೈಲೈಟೆಡ್. ನಿಮಗೆ ಬರೆಯೋದು, ರಿಲೀಸ್ ಮಾಡೋದು, ಲೆಟ್ಟಿಂಗ್ ಗೋ ಪ್ರಾಸೆಸ್ ಮಾಡೋದು, ಫೈರ್ ಸೆರಿಮನಿ, ಫೈರ್ ರಿಚುವಲ್ ಮಾಡೋದು, ರಿಲೀಸ್ ಮಾಡೋದಕ್ಕೆ, ಟೈಸ್ ಕಟ್ ಮಾಡೋದು, ಆರ್ಕೇಂಜಲ್ ಮೈಕಲ್ ಜೊತೆ ವರ್ಕ್ ಮಾಡೋದು to release and cleanse ನಿಮ್ಮ ಎನರ್ಜಿನ, so that you can move forward. And also ಗಣೇಶನ ಎನರ್ಜಿ ಸ್ಟ್ರಾಂಗ್ ಆಗಿರೋದ್ರಿಂದ ಯು ಕ್ಯಾನ್ ವರ್ಕ್ ವಿತ್ ಗಣೇಶ, ಬಿಕಾಸ್ ಆರ್ಕೇಂಜಲ್ ಮೈಕಲ್, ಗಣೇಶ ಇವರಿಬ್ಬರ ಎನರ್ಜಿನೂ ತುಂಬ ಸ್ಟ್ರಾಂಗ್ ಆಗಿರೋದು. ಸೊ ನಿಮ್ಮ ಮೆಂಟಲಿ ಆ ಕ್ಲಾರಿಟಿನ ತರ್ತಾ ಇದ್ದಾರೆ, ಹಳೆ ಎನರ್ಜಿನ ರಿಲೀಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ನಿಮಗೆ ಬೇಕಾಗಿರೋಂಥ ಆ ಇನ್ನರ್ ಸ್ಟ್ರೆಂತ್ನ, ನಿಮ್ಮ ವಿಲ್ ಪವರ್ನ ಸ್ಟ್ರಾಂಗ್ ಮಾಡ್ತಾ ಇರೋ ಥರ ಇದೆ ಈ ಎಕ್ಲಿಪ್ಸ್ ಸೀಸನಲ್ಲಿ. ಆಲ್ರೈಟ್, ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ರಾಸೆಸ್. ಆ್ಯಂಡ್ ಡೋಂಟ್ ವರಿ ಇನ್ ಕೇಸ್ ಸ್ವಲ್ಪ ಹೆವಿ ಅಂತ ಅನ್ಸಿದ್ರು, ದಿಸ್ ಇಸ್ ಫಾರ್ ಯುವರ್ ಗ್ರೋತ್ ಆ್ಯಂಡ್ ಯುವರ್ ಡೆವಲಪ್ಮೆಂಟ್. ಆ್ಯಂಡ್ ಆಲ್ಸೋ ಈ ಥರ ಎನರ್ಜಿ ಹೈ ಆಗಿದ್ದಾಗಲೇ ನಮಗೆ ಗೊತ್ತಾಗೋದು ನಾವು ಏನೆಲ್ಲ ಕಲ್ತಿದ್ದೀವಿ ಇದುವರೆಗೂ ನಮ್ಮ ಜರ್ನಿನಲ್ಲಿ, ಅದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಉಪಯೋಗಿಸ್ಕೊಳ್ಳೋದು, ಆ ಟೂಲ್ಸ್ನೆಲ್ಲ, ಪೇಷನ್ಸ್ ಇರ್ಬೋದು, ಅಥವಾ ರಿಯಾಕ್ಟ್ ಮಾಡ್ದಿರ ರೆಸ್ಪಾಂಡ್ ಮಾಡೋವಂಥದ್ದು ಇರ್ಬೋದು, ಅಥವಾ ನಾವು ಕಲ್ತಿರೋವಂಥ ಕ್ಲೆನ್ಸಿಂಗ್, ಕ್ಲಿಯರಿಂಗ್ ಪ್ರಾಸೆಸ್ಗಳಿರ್ಬೋದು, ಅದೆಲ್ಲ ಇವಾಗ ಉಪಯೋಗಕ್ಕೆ ಬರಬೇಕಾಗಿರೋದು ನಮಗೆ. ಬಿಕಾಸ್ ವಿ ಆರ್ ಪ್ರಿಪೇರಿಂಗ್ ನಮ್ಮ ಎಂಟೈರ್ ಎಕ್ಸಿಸ್ಟೆನ್ಸ್ನ, ಸೊ ದಟ್ ವಿ ಕ್ಯಾನ್ ಮೂವ್ ಫಾರ್ವರ್ಡ್. ಓಕೆ, ಸೊ ದಿಸ್ ಇಸ್ ಅ ವೆರಿ ಸೈಲೆಂಟ್ ಆ್ಯಂಡ್ ಕ್ವಯಟ್ ಸೆಲ್ಫ್. ಇಂಟರ್ನಲಿ ಒಳಗಡೆ ಹೋಗಿ ನಮ್ಮನ್ನು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆನೆಸ್ಟಾಗಿ ಏನನ್ನು ನಾವು ರಿಲೀಸ್ ಮಾಡಬೇಕು ಅಂತ ಕೇಳಿ ಅದನ್ನು ರಿಲೀಸ್ ಮಾಡುವಂಥ ಒಂದು ಸಮಯ. ಆಲ್ರೈಟ್, ದಿಸ್ ಇಸ್ ನಾಟ್ ದ ಟೈಮ್ ನಮ್ಮ ಒಂದು ಆ ಫಿಯರಿಂದ ಅಥವಾ ಆ ಬ್ಲಾಕೇಜಸ್ಸಿಂದ ಮತ್ತೆ ಟರ್ನ್ ಆಗಿ ಬೇರೆ ಡೈರೆಕ್ಷನಲ್ಲಿ ನೋಡೋದು. ಈ ಸಮಯ ನಾವು ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅದನ್ನು ರಿಲೀಸ್ ಮಾಡುವಂಥದ್ದು. ಹಳೆ ನೆನಪುಗಳು ಆರ್ ಎನಿಥಿಂಗ್ ಓಲ್ಡ್, ಎನಿಥಿಂಗ್ ದಟ್ ಕಮ್ಸ್ ಅಪ್ ಸರ್ಫೇಸ್ಗೆ, ಇಟ್ ಇಸ್ ಟೈಮ್ ಅದನ್ನು ರಿಲೀಸ್ ಮಾಡಿ, ಅದನ್ನು ಗುಡ್ ಬೈ ಹೇಳಿ, ಥ್ಯಾಂಕ್ ಯು ಹೇಳಿ, ಬ್ಲೆಸ್ಸಿಂಗ್ ಕಳಿಸಿ, ಫರ್ಗಿವ್ ಮಾಡಿ. ಫರ್ಗಿವ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು, ಅಕ್ನಾಲೇಜ್ ಮಾಡಿಕೊಂಡು ವಿ ಆರ್ ಸ್ಟ್ರೆಂಥನಿಂಗ್ ನಮ್ಮ ಸೋಲನ್ನ, ನಮ್ಮ ಎಕ್ಸಿಸ್ಟೆನ್ಸ್ನ, ಆ್ಯಂಡ್ ವಿ ಆರ್ ಮೂವಿಂಗ್ ಫಾರ್ವರ್ಡ್. ಆಲ್ರೈಟ್, ಸೊ ಅದು ನಿಮ್ಮ ಎನರ್ಜೀಸು ಈ ಸಲ ಈಗ ಆಗ್ತಾ ಇರೋಂಥ ಫುಲ್ ಮೂನ್, ಓವರಾಲ್ ಎಕ್ಲಿಪ್ಸ್ಗಳು ಮತ್ತು ರೆಟ್ರೋಗ್ರೇಡ್ ಎನರ್ಜಿ. ಯಾ, ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಮೇ ಬಿ ಇನ್ನೂ ಅಡಿಷ್ನಲ್ ಮೆಸೇಜ್ ಸಿಗ್ಬೋದು ಆ ವಿಡಿಯೋನಲ್ಲಿ. ಕ್ಲಿಕ್ ಆನ್ ದ ಲಿಂಕ್ ಆ್ಯಂಡ್ ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟ್ನ, ಬಿಕಾಸ್ ಅಲ್ಲಿ ಎಷ್ಟೊಂದು ನನ್ನ ಪರ್ಸ್ನಲ್ ಪ್ರಾಕ್ಟೀಸಸ್ಸು, ಪರ್ಸ್ನಲ್ ಮೆಸೇಜಸ್ಸು, ರೆಗ್ಯುಲರ್ ಎನರ್ಜಿ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಕೊಡ್ತಾ ಇರ್ತೀನಿ. ಇಟ್ ಈಸ್ ಮೋರ್ ಪರ್ಸ್ನಲ್. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್ ಸೋ ವೆರಿ ಮಚ್. ಬಾಯ್. ನಂಬರ್ 2, ನೀವು ಈ ಟೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಎಕ್ಲಿಪ್ಸ್ ಸೀಸನಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ, ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಎನರ್ಜೀಸ್ ಅಂತ ಎಲ್ಲ. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಬರ್ತಾ ಇರೋವಂಥ ಮೆಸೇಜು ಕ್ರೌನ್ ಚಕ್ರ, ಥರ್ಡ್ ಐ ಚಕ್ರ, ಕ್ರೌನ್ ಚಕ್ರ ಹೈಲೈಟ್ ಆಗಿರೋವಂಥದ್ದು. ದೇರ್ ಇಸ್ ಸಮ್ ಕೈಂಡ್ ಆಫ್ ಎನರ್ಜಿ ಆಕ್ಟಿವೇಷನ್ಸ್, DNA ಆಕ್ಟಿವೇಷನ್ಸ್, ಪಾಸ್ಟ್ ಲೈಫ್ ಆಕ್ಟಿವೇಷನ್ಸ್, ಹೀಲಿಂಗ್ ಎನರ್ಜಿ ಆಕ್ಟಿವೇಷನ್ಸ್, ಸಮ್ ಕೈಂಡ್ ಆಫ್ ಆಕ್ಟಿವೇಷನ್ಸ್, ಇಂಟರ್ನಲ್ ಆಕ್ಟಿವೇಷನ್ಸ್ ಆಗ್ತಾ ಇರೋದು ನಿಮಗೆ. ದೇರ್ ಇಸ್ ದ ಕೈಂಡ್ ಆಫ್ ವೈಬ್ರೇಷನ್ ಶಿಫ್ಟ್ ಆಗ್ತಾ ಇರೋದು, ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು. ಅದು ಯಾವ ಥರ ನಿಮ್ಗೆ ಅನಿಸುತ್ತೆ ಅಂದರೆ ನಿಮಗೆ ಗೊತ್ತಾಗಬೇಕಂತಿಲ್ಲ ಯಾವ ಥರ ಶಿಫ್ಟ್ ಆಗ್ತಾ ಇದೆ ಅಥವಾ ಏನು ಆ್ಯಕ್ಟಿವೇಷನ್ಸ್ ಆಗ್ತಾ ಇದೆ ಅಂಥೇಳಿ. ಫಿಸಿಕಲಿ ಈ ವರ್ಲ್ಡಲ್ಲಿ ಫಿಸಿಕಲ್ ಬಾಡಿನಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ. ಮೇ ಬಿ ದೇರ್ ಇಸ್ ಲಾಟ್ ಆಫ್ ಇಂಟರ್ನಲ್ ಶಿಫ್ಟ್ಸ್ ಆ್ಯಂಡ್ ಇಂಟರ್ನಲ್ ಚೇಂಜಸ್ ಆಗ್ತಾ ಇರೋದು ನಿಮಗೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಟಿವೇಷನ್ಸ್, ಈ ಹೀಲರ್ಸ್ ಇರೋರು ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳಲ್ಲಿರೋರು, ಸ್ಪಿರಿಚುವಲ್ ಪಾತಲ್ಲಿ ಕಾನ್ಷಿಯಸ್ ಆಗಿ ನಡೀತಾ ಇರೋವಂಥವ್ರು, ಇನ್ ಸಮ್ ಕೆಪಾಸಿಟಿ ನೀವು ಆಫ್ ಸರ್ವಿಸ್, ಟು ಬಿ ಆಫ್ ಸರ್ವಿಸ್ ಇರೋವಂಥವ್ರು, ಬೇರೆಯವ್ರಿಗೆ ನಿಮ್ಮ ಈ ಸ್ಕಿಲ್ಸ್ನ, ಟ್ಯಾಲೆಂಟ್ಸ್ನ ಅಥವಾ ನಿಮ್ಮ ಎಬಿಲಿಟೀಸ್ನ ಅಥವಾ ನಿಮ್ಮ ಒಂದು ಕಲೆನ ಯೂಸ್ ಮಾಡಿ ನೀವು ಬಿಸ್ನೆಸ್ ಮಾಡ್ತಾ ಇರೋವಂಥವ್ರು. ದೆರ್ ಇಸ್ ಆ್ಯಕ್ಟಿವೇಷನ್ಸ್. ಕೆಲವ್ರಿಗೆ ಐಡಿಯಾಸ್ ಬರೋವಂಥದ್ದು, ಕೆಲವ್ರಿಗೆ ವಿಷನ್ಸ್ ಬರೋವಂಥದ್ದು, ಕೆಲವ್ರಿಗೆ ಬಿಸ್ನೆಸ್ಸಲ್ಲಿ ಸ್ಟಕ್ ಆಗಿದ್ರೆ ಅದು ಆ ಬ್ರೇಕ್ ಥ್ರೂನೇ ಹೇಗೆ ಪಡೆಯೋದು ಅಂತ ಬರುವಂಥ ಐಡಿಯಾಸ್ ಇರ್ಬೋದು. ಸೊ ದೆರ್ ಇಸ್ ಅ ಬ್ರೇಕ್ ಥ್ರೂ ಬರುವಂಥ ಕೈಂಡ್ ಆಫ್ ಅ ಸಡನ್ ವಿಷನ್, ಅ ಸಡನ್, ಇಟ್ ಫೀಲ್ಸ್ ಸಡನ್, ಲೈಕ್ ಸುಮ್ಮನೆ ಕೂತಿರ್ತೀರ, ಸಡನ್ನಾಗಿ ಏನೋ ಒಂದು ಐಡಿಯಾ ಬರುತ್ತೆ, ಓಕೆ ದಟ್ ಈಸ್ ದ ಬ್ರೇಕ್ ರೂದ್, ಓಕೆ ದಟ್ ಈಸ್ ದ ಆನ್ಸರ್, ಓಕೆ ಈ ಥರ ಹೀಲ್ ಮಾಡಬೇಕು. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಸಡನ್ ಅವೇರ್ನೆಸ್ ಆರ್ ಸಡನ್ ಐಡಿಯಾಸ್ ಫ್ಲೋ ಆಗ್ತಾ ಇರೋದು ನಿಮ್ಮ ಥ್ರೂ. ಲೈಕ್ ಅದನ್ನೇ ಹೇಳಿದ್ದು, ಕ್ರೌನ್ ಚಕ್ರ, ನಿಮ್ಮ ಥರ್ಡ್ ಐ ಚಕ್ರ, ಮೇ ಬಿ ಯೋರ್ ವಿಷನ್ ವಿಲ್ ಬಿ ವೆರಿ ಹೈ, ನಿಮ್ಮ ಇಂಟ್ಯೂಷನ್ ವಿಲ್ ಬಿ ವೆರಿ ಹೈ, ಆ್ಯಂಡ್
ಕೆಲವರು ಹೀಲರ್ಸ್ಗೆ ನೀವು ಪಾಸ್ಟ್ ಲೈಫ್ಗಳಲ್ಲಿ ನೀವು ಆಲ್ರೆಡಿ ಹೀಲರ್ಸ್ ಇದ್ದವರು, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರು, ಆ ಹೀಲಿಂಗ್ ಆ ಪೀರಿಯಡಲ್ಲಿ ನೀವು ಯಾವ ಥರ ಹೀಲ್ ಮಾಡ್ತಾಯಿದ್ರಿ, ಮೇ ಬಿ ಅದರ ನೆನಪುಗಳಾಗ್ಬೋದು. ಅಂದರೆ ಸಡನ್ನಾಗಿ ಇಟ್ಸ್ ನಾಟ್ ದಟ್ ನಾನು ಆ ಲೈಫ್ ಟೈಮಲ್ಲಿ ಹಿಂಗೆ ಮಾಡಿದ್ದೆ ಅನ್ನೋ ಥರ ಅಲ್ಲ, ಡೈರೆಕ್ಟಾಗಿ ಕಾಣೋ ಥರ ಅಲ್ಲ. ಲೈಕ್ ಮೇ ಬಿ ನೀವು ನೆಕ್ಸ್ಟ್ ಹೀಲಿಂಗ್ ಕ್ಲೈಂಟ್ ಬಂದಾಗ ನೀವು ಹೀಲ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಮಾಡ್ತಾ ಇರೋ ಥರ ಹೀಲಿಂಗ್ ಮಾಡದೇ ಇರ್ಬೋದು. ಸಡನ್ನಾಗಿ ಬೇರೆ ಏನೋ ಸಿಂಬಲ್ಸ್ ಬರಿಬೇಕು ಅನ್ಬೋದು, ಅಥವಾ ಬೇರೆ ಯಾವುದೋ ಹೊಸ ಗೈಡ್ನ ಕರಿಬೇಕು ಅಂತ ಅನ್ನಿಸ್ಬೋದು. ಅಥವಾ ಯೂಶಲಿ ನೀವು ಅವ್ರ ತಲೆ ಹತ್ರ ನಿಂತು ಹೀಲಿಂಗ್ ಮಾಡ್ತಿದ್ರೆ ಮೇ ಬಿ ಅವರ ಸೇಕ್ರಲ್ ಚಕ್ರ ಹತ್ರ ನಿಂತು ಹೀಲಿಂಗ್ ಮಾಡಬೇಕು ಅಂತ ಅನ್ಸ್ಬೋದು. ಅಥವಾ ನಿಮ್ಮ ಕೈ ಮೂವ್ಮೆಂಟ್ಗಳು ಚೇಂಜ್ ಆಗೋದಿರ್ಬೋದು. ಸೊ ದೆರ್ ಇಸ್ ಸಮಥಿಂಗ್ ಗ್ರೂಪ್ ನಂಬರ್ 2 ಇಟ್ ಈಸ್ ಗೆಟಿಂಗ್ ಆ್ಯಕ್ಟಿವೇಟ್. ಕೆಲವ್ರಿಗೆ ನಿಮ್ಮ ಸ್ಕಿಲ್ಸ್ ಆ್ಯಕ್ಟಿವೇಟ್ ಆಗ್ತಾ ಇರೋದು, ಕೆಲವ್ರಿಗೆ ಕಮ್ಯುನಿಕೇಷನ್, ನಿಮ್ಮ ಥ್ರೋಟ್ ಚಕ್ರ ಓಪನ್ ಆಗ್ತಾ ಇರೋದು. ಮೇ ಬಿ ದೆರ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್. ಸೊ ಲೈಕ್ ನಿಮ್ಮ ಸ್ಕಿಲ್ಸು, ನಿಮ್ಮ ಟ್ಯಾಲೆಂಟ್ಸು ಓಪನ್ ಆಗ್ತಾ ಇರೋ ಥರ ಇದೆ. ಸೊ ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಟ್ಯಾಲೆಂಟ್ಸ್ನ ಯೂಸ್ ಮಾಡಿ ಭೂಮಿ ಮೇಲೆ ಏನೇನಾದರೂ ಕ್ರಿಯೇಟ್ ಮಾಡಬೇಕು ಅಂತ ಬಂದಿರೋರು ನೀವುಗಳು ಈ ಗ್ರೂಪಲ್ಲಿ ಇರೋವಂಥವ್ರು. ಸೊ ಡೆಫಿನೆಟ್ಲಿ ದೆರ್ ಇಸ್ ಸಮ್ ಕೈಂಡ್ ಆಫ್ ಎಬಿಲಿಟಿ ಗೆಟಿಂಗ್ ಅನ್ಲಾಕ್ಡ್. ಕೆಲವ್ರಿಗೆ ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ಕೆಲವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಕೆಲವ್ರಿಗೆ ಐ ಡೋಂಟ್ ನೋ ಲೈಕ್ ಸಮ್ ಕೈಂಡ್ ಆಫ್ ಆರ್ಟ್, ಕೆಲವ್ರಿಗೆ ಇದ್ದಂಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಆಗ್ಬೋದು. ಸೊ ದೆರ್ ಇಸ್ ಸಡನ್ ಶಿಫ್ಟ್ ಆ್ಯಂಡ್ ಚೇಂಜ್ ನಿಮ್ಮ ಎನರ್ಜಿನಲ್ಲಿ, ಮತ್ತು ನಿಮ್ಮ ವೈಬ್ರೇಷನ್ನು ಶಿಫ್ಟ್ ಆಗ್ತಾ ಇದೆ. ನನ್ನ ರೈಟ್ ಪಾಮ್ ಫುಲ್ಲು ಲೈಕ್ ಇಟ್ ಈಸ್ ವೈಬ್ರೇಟಿಂಗ್. ನಾನು ಮಾತಾಡಬೇಕಾದ್ರೆ ಆಲ್ಮೋಸ್ಟ್ ಆಗ್ತಾ ಇದೆ ಅನ್ನೋ ಥರ ಅನ್ನಿಸ್ತದೆ. ಇಟ್ ಈಸ್ ಕೈಂಡ್ ಆಫ್ ಹೈ ಎನರ್ಜಿ ಆ್ಯಂಡ್ ಹೈ ವೈಬ್ರೇಷನ್. ಸೊ ಡೆಫಿನೆಟ್ ಆಗಿ ಈ ಎಕ್ಲಿಪ್ಸ್ ಸೀಸನಲ್ಲಿ ದೆರ್ ಇಸ್ ಸಮ್ ಕೈಂಡ್ ಆಫ್ ಎನರ್ಜೆಟಿಕ್ ಆಕ್ಟಿವೇಶನ್ ನಿಮ್ಮ ಎನರ್ಜಿ ಬಾಡಿನಲ್ಲಿ ಆಗ್ತಾ ಇರೋದು ಫಾರ್ ಯು ಟು ಬಿಕಮ್ ಅ ಬೆಟರ್ healer or a better business person, better ideas, better vision, better goal. So there is something ನಿಮ್ಮ ಒಳಗಡೆ ಅವೇರ್ನೆಸ್, ನಿಮ್ಮ ಅವೇರ್ನೆಸ್ಗೆ ಬರ್ತಾ ಇರೋದು, ನಾನು ಇದನ್ನು ಮಾಡಬೇಕಾಗಿರೋದು ಅನ್ನೋವಂಥ ಒಂದು ಅವೇರ್ನೆಸ್ಸನ್ನು. ಸೊ ಫಾರ್ ಅ ವೈಲ್ ನೀವು ಆ ರೆಸ್ಟ್ಲೆಸ್ ಎನರ್ಜಿಗೆ ಹೋಗ್ಬೋದು. ಆ ರೆಸ್ಟ್ಲೆಸ್ ಥ್ರೂ ಆ ಬ್ರೇಕ್ ಥ್ರೂ ಬರ್ತಾ ಇರೋ ಥರ ಇದೆ. ಆಬ್ಸಲ್ಯೂಟ್ಲಿ ಆ ರೆಸ್ಟ್ಲೆಸ್ನೆಸ್, ಓಕೆ ಈಗೇನು ಮಾಡೋದು ಅನ್ನೋವಂಥ ರೆಸ್ಟ್ಲೆಸ್ನೆಸ್ ಇದ್ದಿದ್ರೆ ನಿಮ್ಗೆ ಆಲ್ರೆಡಿ ಇದ್ದರೆ ಈ ಸಮಯದಲ್ಲಿ ವಾಟ್ ಈಸ್ ಮೈ ಬಿಸ್ನೆಸ್ ಐಡಿಯಾ, ಅವರು ಹೌ ವಿಲ್ ಐ ಪ್ರೊಸೀಡ್, ನಾನು ಈ ಪ್ಲ್ಯಾನಲ್ಲಿ ನಾನು ಹೇಗೆ ಪ್ರೊಸೀಡ್ ಮಾಡೋದು, ಅಥವಾ ನಾನು ಈ ಡೈರೆಕ್ಷನಲ್ಲಿ ಹೇಗೆ ಪ್ರೊಸೀಡ್ ಮಾಡೋದು, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ನಾನು ಈ ಪ್ರಾಸೆಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಬೇಕಾಗಿರೋವಂಥ ಬಿಸ್ನೆಸ್ನ, ಅಥವಾ ನನಗೆ ಬೇಕಾಗಿರೋವಂಥ ಡೈರೆಕ್ಷನಲ್ಲಿ ನಾನು ನಡೆಯೋದಕ್ಕೆ, ಬಟ್ ನಾನು ಇನ್ನೂ ಕಂಪ್ಲೀಟಾಗಿ ನಾನು ಪವರಿಗೆ ಸ್ಟೆಪ್ ಇನ್ ಆಗಿಲ್ಲ, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ನನ್ನ ಐಡಿಯಾನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ವಿಷನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಹೆಂಗೆ ಹೌ ವಿಲ್ ಐ ನ್ಯಾವಿಗೇಟ್, ವಾಟ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್, ವಾಟ್ ಡೈರೆಕ್ಷನ್ ಐ ಹ್ಯಾವ್ ಟು ಗೋ. ಈ ಆ್ಯಂಗ್ಸೈಟಿ, ಈ ಫಿಯರ್ ಏನಿದೆ, that is where the breakthrough ನಿಮಗೆ ಸಿಗ್ತಾ ಇರೋದು. ಲೈಕ್ ಯು ಆರ್ ಓಪನಿಂಗ್ ದ ಡೋರ್, ಯು ಆರ್ ಟೇಕಿಂಗ್ ಬೋಲ್ಡ್ ಸ್ಟೆಪ್ಸ್ ಇಲ್ಲಿ ಗ್ರೂಪ್ ನಂಬರ್ 2. ಲೈಕ್ ಯು ಆರ್ ವಾಕಿಂಗ್ ಅವೇ, ಕೆಲವೊಂದು ಕೆಲಸದಿಂದ ಮೇ ಬಿ ಯು ಆರ್ ವಾಕಿಂಗ್ ಅವೇ, ಅಥವಾ ಹಳೆ ಐಡಿಯಾಸಿಂದ ಯು ಆರ್ ವಾಕಿಂಗ್ ಅವೇ, ಮೇ ಬಿ ಹಳೆ ರಿಲೇಷನ್ಶಿಪ್ಪಿಂದ ಯು ಆರ್ ವಾಕಿಂಗ್ ಅವೇ, ಅಥವಾ ಹಳೆ ನೆನಪುಗಳಿಂದ ಯು ಆರ್ ವಾಕಿಂಗ್ ಅವೇ. ನಿಮ್ಮ ಕಂಫರ್ಟ್ ಝೋನಿಂದ ಯು ಆರ್ ಗೋಯಿಂಗ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಆ್ಯಂಡ್ ಟೇಕಿಂಗ್ ರಿಸ್ಕ್ ಆರ್ ಟೇಕಿಂಗ್ ನ್ಯೂ ಚಾನ್ಸಸ್. ಗ್ರೂಪ್ ನಂಬರ್ 2 ನಿಮ್ಮ ಲೈಫಲ್ಲಿ ದಿಸ್ ಇಸ್ ಬ್ಯೂಟಿಫುಲ್. ವಿ ಹ್ಯಾವ್ 4 ನಿಮ್ಮ ಫೌಂಡೇಶನನ್ನು ಸೆಟ್ ಮಾಡ್ತಾ ಇದ್ದೀರಾ. ಗ್ರೂಪ್ ನಂಬರ್ 2 ಎಕ್ಲಿಪ್ಸ್ ಸೀಸನಲ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ನಿಮ್ಮ ಅವೇರ್ನೆಸ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಒಂದು ಶಿಫ್ಟ್ ಆಗ್ತಾ ಇರೋದ್ರಿಂದ, ನಿಮಗೆ ಆ ಬೋಲ್ಡ್ನೆಸ್ ಬರ್ತಾ ಇರೋದ್ರಿಂದ ವಾಟ್ ಯು ಡೂಯಿಂಗ್ ಇಸ್ ಆಬ್ಸಲ್ಯೂಟ್ಲಿ ಲುಕ್ ಎಟ್ ದಿಸ್ ಆರ್ಕೇಂಜಲ್ ಮೆಟಟ್ರಾನ್ 6 ಚಕ್ರ, ಥರ್ಡ್ ಐ ಚಕ್ರ, ನಾನು ಇದನ್ನೇ ಹೇಳಿದ್ದು. And also we have temple path. This is beautiful. Like there is this awareness, higher awareness, group number 2. Let's say that like very simply a higher awareness ನಿಮಗೆ ಆ್ಯಕ್ಟಿವೇಟ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ಟೆಂಪಲ್ ಪಾತ್, ಇದುವರೆಗೂ ನೀವು ಸ್ಪಿರಿಚುಯಾಲಿಟಿನಲ್ಲಿ ಇದ್ದಿರಲಿಲ್ಲ, ಅಥವಾ ಅದೇನಂತ ಬರೀ ಕ್ಯೂರಿಯಾಸಿಟಿ ಇದ್ದರೆ ಯು ಆರ್ ಗೋಯಿಂಗ್ ಟು ಸ್ಟೆಪ್ ಇನ್ ಟು ಯುವರ್ ಸ್ಪಿರಿಚುವಲ್ ಪಾತ್ ಕಂಪ್ಲೀಟ್ಲಿ. ಓಕೆ ಇದೇನಂತ ನಾನು ನೋಡಬೇಕು, ಇದೇನಂತ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಸ್ಪಿರಿಚುವಲ್ ಪಾತ್ಗೆ ಸ್ಟೆಪ್ ಇನ್ ಆಗ್ತಾ ಇದ್ದೀರಾ. ಕೆಲವರು ನಿಮ್ಮ ಪರ್ಸ್ನಲ್ ಪವರಿಗೆ ಸ್ಟೆಪ್ ಇನ್ ಆಗ್ತಾ ಇದ್ದೀರಾ. ಫೈನಲಿ ಐ ಆಮ್ ಏಬಲ್ ಟು ಮೇಕ್ ದಟ್ ಡೆಸಿಷನ್, ಆ ಡೆಸಿಷನ್ ಮಾಡಿ ನಾನು ಮುಂದೆ ಹೋಗೋದಕ್ಕೆ ಐ ಆಮ್ ರೆಡಿ ಅಂತ ಹೇಳಿ. ದೆರ್ ಇಸ್ ದ ಸೆನ್ಸ್ ಆಫ್ ಬೋಲ್ಡ್ನೆಸ್. ಲುಕ್ ಎಟ್ ದಿಸ್ ಡೋರ್ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್. ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಗ್ರೂಪ್ ನಂಬರ್ 2. ಆ ಡೋರ್ ಓಪನ್ ಆಗ್ತಾ ಇರೋದು ಫಾರ್ ಯುವರ್ ಪರ್ಸ್ನಲ್ ಗ್ರೋತ್, ಫಾರ್ ಯುವರ್ ಸ್ಪಿರಿಚುವಲ್ ಗ್ರೋತ್. ಡೋರ್ ಓಪನ್ ಆಗೋದು ಮುಖ್ಯ ಅಲ್ಲ, ಡೋರ್ ಆಲ್ರೆಡಿ ಯಾವಾಗಲೂ ಓಪನ್ ಇತ್ತು, ಬಟ್ ಈ ಕಾರ್ಡಲ್ಲಿ ನಾವು ತೋರಿಸ್ದಂಗೆ ಆ ಡೋರ್ನ ನೀವು ಕ್ರಾಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ. ಆ ಡೋರ್ ಮುಖಾಂತರ ನಡೆದು ಆ ಡೋರ್ ನಿಮ್ಮನ್ನ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೀವು ರೆಡಿ ಆಗಿದ್ದೀರಾ. ಈ ಎಕ್ಲಿಪ್ಸ್ ಸೀಸನ್ ಆ್ಯಕ್ಚುಲಿ ನಿಮ್ಮನ್ನ ರೆಡಿ ಮಾಡ್ತಾ ಇರೋದು with the boldness, with the confidence, with the idea, with the vision, and also ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡ್ತಾ ಆ ಆ್ಯಕ್ಟಿವೇಶನ್ ಅವೇರ್ನೆಸ್ ಬರ್ತಾ. ದಿಸ್ ಈಸ್ ಬ್ಯೂಟಿಫುಲ್. ಲಾಟ್ ಆಫ್ ಆಪ್ಷನ್ಸ್, ಯು ಆರ್ ಅಟ್ರಾಕ್ಟಿಂಗ್ ಲಾಟ್ ಆಫ್ ಆಪ್ಷನ್ಸ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ 10 of cups. ಬ್ಯೂಟಿಫುಲ್. ಲೈಕ್ ಯು ಆರ್ ಕೈಂಡ್ ಆಫ್
ಇಷ್ಟು ದಿನ ನೀವೇನು ಬರೀ ಕನ್ಸು ಕಾಣ್ತಿದ್ರಿ ಅಥವಾ ಈ ಥರ ಆಗ್ಬೋದು, ಜೀವನ ಈ ಥರ ಬದಲಾಗ್ಬೋದು, ಅಥವಾ ನಾನು ಈ ಡಿಸಿಷನ್ಸ್ ತೊಗೊಂಡ್ರೆ ಇದೆಲ್ಲ ಆಗೋ ಸಾಧ್ಯತೆಗಳಿದೆ, ಬರೀ ಕಾಲ್ಪನಿಕವಾಗಿದ್ದಂಥ ಎಲ್ಲ ಸ್ಟೋರೀಸ್ ಬಂದು ನಿಮ್ಮ ರಿಯಾಲಿಟಿಗೆ ತರ್ತಾ ಇರೋ ಥರ ಇದೆ. ಆ್ಯಂಡ್ ವಿ ಹ್ಯಾವ್ ಹರ್ಮೆಟ್ ಇನ್ ದ ಎಂಡ್. ಇಷ್ಟು ದಿನ ನೀವೇನು ಬರೀ ಅಂದ್ಕೊಳ್ತಾ ಇದ್ರಿ, ಇಷ್ಟು ದಿನ ಬರೀ ಆಲೋಚನೆ ಮಾಡ್ತಾಯಿದ್ರಿ, ಇಷ್ಟು ದಿನ ಇದಾಗತ್ತಾ ಆಗಲ್ವಾ ಅನ್ನೋವಂಥ ಒಂದು ಕನ್ಫ್ಯೂಷನಲ್ಲಿ ಇದ್ದಿರ್ಬೋದು, ಅಥವಾ ಇಸ್ ದಿಸ್ ರಿಯಲಿ ಪಾಸಿಬಲ್ ಅನ್ನೋವಂಥ ಒಂದು ಓವರ್ ಥಿಂಕ್ ಸ್ಟೇಟಲ್ಲಿದ್ದಿರ್ಬೋದು, ಅಥವಾ ಹೆಂಗೆ ಹೌ ವಿಲ್ ಐ ನ್ಯಾವಿಗೇಟ್ ಈ ಎಂಟೈರ್ ಜರ್ನಿನ ಅನ್ನೋವಂಥ ಒಂದು ಭಯದಲ್ಲಿದ್ದಿರ್ಬೋದು. ಮನೇಲಿ ಒಪ್ಕೊಳ್ತಾರ, ಫ್ಯಾಮಿಲಿ ಅರ್ಥ ಮಾಡ್ಕೊಳ್ತಾರ, ಅಥವಾ ದಿಸ್ ಇಸ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅನ್ನೋವಂಥ ಭಯ ಇದ್ದಿರ್ಬೋದು. ಸೊ ಫೈನಲಿ ನಿಮಗೆ ನೀವು ಪರ್ಮಿಷನ್ ಕೊಡ್ತಾ ಇರೋದು ಆಲೋಚನೆ ಮಾಡ್ತಾ ಇರೋವಂಥ ಸ್ಟೇಜಿಂದ ಆ್ಯಕ್ಷನ್ ಸ್ಟೇಜಿಗೆ. ಓಕೆ, ಫ್ರಮ್ ಥಾಟ್ ಟು ಆ್ಯಕ್ಷನ್, ಯು ಆರ್ ಮೂವಿಂಗ್ ಫ್ರಮ್ ಥಾಟ್ ಟು ಆ್ಯಕ್ಷನ್. ಜಸ್ಟ್ ಒಂದು ಥಾಟ್ ಇರೋದನ್ನು ಈಗ ಆ್ಯಕ್ಷನ್ ಫಾರ್ಮಿಗೆ ತರ್ತಾ ಇದ್ದೀರಾ, ಆ್ಯಂಡ್ ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್. ನೀವು ಹೋಗ್ತಾ ಇರೋಂಥ ಡೈರೆಕ್ಷನಲ್ಲಿ ಆಬ್ಸಲ್ಯೂಟ್ಲಿ ವಿ ಹ್ಯಾವ್ ದ ಸ್ಟ್ರೆಂತ್ ಕಾರ್ಡ್. ಅದನ್ನೇ ಹೇಳಿದ್ದು, ಆ ಧೈರ್ಯ, ಕಾನ್ಫಿಡೆನ್ಸು, ಆ್ಯಂಡ್ ಆಲ್ಸೋ ಇಲ್ಲಿ ಕನಸು ಕಾಣ್ತಾ ಇರೋವಂಥದ್ದು. ನೀವು ಬರೀ ಕನಸು ಕಾಣ್ತಾ ಇದ್ದಂಥ ಐಡಿಯಾಗಳನ್ನ ಇವಾಗ ಆ್ಯಕ್ಷನ್ ಮುಖಾಂತರ ಅದನ್ನು ನಿಮ್ಮ ರಿಯಾಲಿಟಿಗೆ ತರೋದಕ್ಕೆ ಬೇಕಾಗಿರೋಂಥ ಸ್ಟೆಪ್ಸ್ನ ತೊಗೊಳ್ಳೋದಕ್ಕೆ ಬೇಕಾಗಿರೋಂಥ ಐಡಿಯಾಸ್ ಬರ್ತಾ ಇರೋ ಥರ ಇದೆ. ಓಕೆ, ಗೊತ್ತು ಈ ಐಡಿಯಾ ಇದೆ ಅಂತ ಹೇಳಿ ಮೈಂಡಲ್ಲಿ, ಏನು ವಾಟ್ ಈಸ್ ದ ಸ್ಟೆಪ್, ಯಾವ ಸ್ಟೆಪ್ ತೊಗೊಳ್ಬೇಕು. ಸೊ ನನ್ನ ರಿಲೇಷನ್ಶಿಪ್ಪಲ್ಲಿ ನಾನು ಎಂಪವರ್ಮೆಂಟ್ ಪಡಿಬೇಕು ಅಂತ ಗೊತ್ತು, ನನ್ನ ಪವರಲ್ಲಿ ನಾನು ನಿಂತ್ಕೊಳ್ಬೇಕಂತ ಗೊತ್ತು, ಬಟ್ ಹೌ ಎಕ್ಸಾಕ್ಟ್ಲಿ ವಿಲ್ ಐ ಡೂ ದ್ಯಾಟ್? ಆ ಪ್ರಶ್ನೆಗಳಿಗೆ ಈ ಎಕ್ಲಿಪ್ಸ್ ಸೀಸನಲ್ಲಿ ನಿಮಗೆ ಉತ್ತರ ಬರ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಫ್ರೀಡಮ್. ಯು ಆರ್ this is beautiful. Group number 2, eclipse season is very 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 favorable ನಿಮಗೆ, ಎಸ್ಪೆಷಲಿ ಸೋಲಾರ್ ಎಕ್ಲಿಪ್ಸ್, ಎಸ್ಪೆಷಲಿ ಆಫ್ಟರ್ ಮಾರ್ಚ್ 20th or March 25th 22nd. ಅದಾದಮೇಲೆ ನಿಮ್ಮ ಎನರ್ಜಿ ಇಟ್ ಇಸ್ ಗೋನ್ ಟು ಬಿ ಸೂಪರ್ ಇನ್ ಟು ಆ್ಯಕ್ಷನ್ ಮೋಡ್. ಸಿಕ್ಕಾಪಟ್ಟೆ ಆ್ಯಕ್ಷನ್ಸ್ಗಳು ತೊಗೊಳ್ಳೋದು, ನಿಮ್ಮ ವಿಷನ್ ಕಡೆಗೆ ನೀವು ಫೋಕಸ್ ಮಾಡೋದು, ನಿಮ್ಮ ಗೋಲ್ಸ್ ಕಡೆಗೆ ನೀವು ಫೋಕಸ್ ಮಾಡೋದು, ಆ್ಯಂಡ್ ಯು ಆರ್ ಬಿಕಮಿಂಗ್ ಬೋಲ್ಡರ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ನಿಮ್ಮ ನೆಕ್ಸ್ಟ್ ಸ್ಟೇಜ್ ಆಫ್ ಯುವರ್ ಲೈಫಲ್ಲಿ. ಸೊ ಈ ಎಕ್ಲಿಪ್ಸ್ ಸೀಸನು, ಎಸ್ಪೆಷಲಿ ಸೋಲಾರ್ ಎಕ್ಲಿಪ್ಸ್ ಸೀಸನಲ್ಲಿ, ಮೇ ಬಿ ಲೂನಾರ್ ಎಕ್ಲಿಪ್ಸ್ ಸೀಸನಲ್ಲಿ ನೀವೇನು ಮಾಡ್ತೀರಾ ಅಂದರೆ ದೆರ್ ಇಸ್ ಅ ಲಿಟಲ್ ಬಿಟ್ ಆಫ್ ಆಂಗ್ಸೈಟಿ ಆ್ಯಂಡ್ ಫಿಯರ್, ಹೇಗೆ ಯಾವ ಥರ ಅಂತ ಹೇಳಿ. ಬಟ್ ಆ ಲೂನಾರ್ ಎಕ್ಲಿಪ್ಸ್ ಸೀಸನ್ ಕಡಿಮೆ, ಆ ಎನರ್ಜಿ ಕಡಿಮೆ ಆಗ್ತಾ ವೆನ್ ಯು ಮೂವ್ ಇನ್ ಟು ದಿಸ್ ಮೇನ್ ಆ ಸೋಲಾರ್ ಎಕ್ಲಿಪ್ಸ್ಗೆ ನಾವು ಹತ್ತಿರ ಆಗ್ತಾ ಯು ವಿಲ್ ಫೀಲ್ ಲೈಕ್ ಟೂ ಡಿಫ್ರೆಂಟ್ ವರ್ಲ್ಡ್. ಲೈಕ್ ಸಡನ್ ಆಗಿ ದೇರ್ ಇಸ್ ದಿಸ್ ಬೋಲ್ಡ್ನೆಸ್ ನಿಮಗೆ. ಓಕೆ, ಇಟ್ಸ್ ಎನಫ್ ಇಸ್ ಎನಫ್ ಅಂತ ಹೇಳಿ ಯು ಆರ್ ಕೈಂಡ್ ಆಫ್ ಟೇಕಿಂಗ್ ಆ್ಯಕ್ಷನ್ಸ್. ಮೇ ಬಿ ಎಕ್ಲಿಪ್ಸ್ ಟೈಮಲ್ಲೇ ತಗೊಳ್ದೇ ಇರ್ಬೋದು, ಬಟ್ ಯು ಆರ್ ಪ್ರಿಪೇರಿಂಗ್ ಫಾರ್ ಬೋಲ್ಡ್ ಆ್ಯಕ್ಷನ್ಸ್. ಓಕೆ, and bold decision, and also with all the activations, ಕೆಲವ್ರಿಗೆ ಹೊಸ ಬಿಸ್ನೆಸ್ ಐಡಿಯಾಸು ಅಥವಾ ಬಿಸ್ನೆಸ್ ಬ್ರೇಕ್ ಥ್ರೂ ಐಡಿಯಾಸು. ಯಾ, ಬ್ಯೂಟಿಫುಲ್ ಗ್ರೂಪ್ ನಂಬರ್ 2. ಐ ಆಮ್ ಲವಿಂಗ್ ಯುವರ್ ಎನರ್ಜೀಸ್ ಆ್ಯಂಡ್ ಗೆಟಿಂಗ್ ಇನ್ ಟು ಆ್ಯಕ್ಷನ್ ಮೋಡ್. ಕನಸಿಂದ ಆ್ಯಕ್ಚುಯಲ್ ರಿಯಾಲಿಟಿಗೆ ನಾವು ವರ್ಕ್ ಮಾಡೋ ಒಂದು ಪ್ರಾಸೆಸ್ ಇದೆಯಲ್ಲ, ಇಟ್ ಈಸ್ ಗೋನ್ ಟು ಬಿ ಸೋ ಬ್ಯೂಟಿಫುಲ್ ಆ್ಯಂಡ್ ಎಂಪವರಿಂಗ್. ಎಲ್ಲೋ ಒಂದಿನ ಅಂದ್ಕೊಂಡಿದ್ವಿ, ಬಟ್ ಅದನ್ನು ಆ್ಯಕ್ಚುಲ್ ಆಗಿ ಮಾಡ್ತಿದ್ವಿ ಅನ್ನೋವಂಥ ಫೀಲಿಂಗ್ ಬಂದು ಇಟ್ ಈಸ್ ದ ಪ್ರೌಡ್ ಮೂಮೆಂಟ್ ನಮಗೆ. ಆ್ಯಂಡ್ ಐ ಸೆಂಡ್ ಮೈ ಲವ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಿಮ್ಮ ಈ ಪ್ರೌಡ್ ಜರ್ನಿಗೆ, ಈ ಪ್ರೌಡ್ ಮೂಮೆಂಟಿಗೆ ನೀವು ರೀಚ್ ಆಗೋದಕ್ಕೆ. ಓಕೆ, ಸೊ ಅದು ನಿಮ್ಮ ಎನರ್ಜೀಸು, ಎಕ್ಲಿಪ್ಸ್ ಎನರ್ಜೀಸು, ವೆರಿ ಬ್ಯೂಟಿಫುಲ್, ವೆರಿ ಫೇವರಬಲ್. ಆಲ್ರೈಟ್, ಸೊ ಟೇಕ್ ಕೇರ್. ಹಾಗಂತ ಲೂನಾರ್ ಎಕ್ಲಿಪ್ಸ್ ಟೈಮಲ್ಲಿ ಸ್ವಲ್ಪ ಡಲ್ ಆಗಲ್ಲ ಅಂತಲ್ಲ, ಎನರ್ಜೀಸ್ ಅಪ್ ಆ್ಯಂಡ್ ಡೌನ್ ಇರುತ್ತೆ, ಬಟ್ ನಿಮಗೆ ಎವಿಡೆಂಟಾಗಿ ಸ್ಟ್ರಾಂಗ್ ಆಗಿರೋದು ಲೈಕ್ solar eclipse seasonally, you taking your power and your boldness, your confidence, your activations. All right, so enjoy your eclipse season, inner work ಮಾಡಿ, take care of yourself, drink enough water, eat light food, and enjoy the process. Okay, so that is what we have. ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕು ಹಾಕಿರ್ತೀನಿ, ಅದರಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ನಿಮ್ಗೆ ಉಪಯೋಗ ಆಗುತ್ತೆ. ಸೊ ಕ್ಲಿಕ್ ಆನ್ ದ ಲಿಂಕ್ ಆ್ಯಂಡ್ ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟ್, ಬಿಕಾಸ್ ದಟ್ ಈಸ್ ಮೋರ್ ಪರ್ಸ್ನಲ್. ನನ್ನ ಪರ್ಸ್ನಲ್ ಪ್ರಾಕ್ಟಿಸಸ್ಸು ಆ್ಯಂಡ್ ವೆರಿ ಕ್ಲೋಸ್ ಮೆಸೇಜಸ್ಸು ಆ್ಯಂಡ್ simple tarot readings, so energy updates alla we are very active in Instagram. All right, so I'll see you in my next video ನಲ್ಲಿ ಭೇಟಿ ಮಾಡೋಣ. ಅಲ್ಲಿದ್ದಾಗ ಸೂಪರ್ ಆಗಿ ಊಟ ಮಾಡಿ, ಕಣ್ತು ಮನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, and happy eclipse season. Take very good care of yourself. Love you all. Bye bye.